ಒಂದು ಆಂಬ್ಯುಲೆನ್ಸ್ 400 ಜನ ಸತ್ತೋಗಿದ್ದಾರೆ ಅಂದ್ರೆ ನಂಬ್ತೀರಾ? ಸೊ ನಂಬಲೇಬೇಕು. ಬಿಕಾಸ್ ಆಫ್ ಟ್ರಾಫಿಕ್ ಆನ್ ದ ವೇ ಅಲ್ಲಿ ಸತ್ತೋಗಿರೋದು, ಸ್ಪಾಟ್ ಔಟ್ ಆಗಿರೋದು. ಒಂದು 300 to 400 ಬಾಡೀಸ್ ನೋಡಿದ್ದೀನಿ. 300 ಇಂದ 400 ಜನ ಸತ್ತೋಗಿದ್ದಾರೆ ನಿಮ್ದು ಇದ್ರಲ್ಲೇ. ಗೌರ್ಮೆಂಟ್ ಆಂಬ್ಯುಲೆನ್ಸ್ ಅಲ್ಲಿ ಯಾರಾದ್ರೂ ಚಾರ್ಜ್ ಕೇಳಿದ್ರೆ ಕೊಡಕ್ ಹೋಗ್ಬೇಡಿ, ಯಾಕಂದ್ರೆ ಗೌರ್ಮೆಂಟ್ ಆಂಬ್ಯುಲೆನ್ಸ್ ಬಂದ್ಬಿಟ್ಟು 108 ಬಂದ್ಬಿಟ್ಟು ಕಂಪ್ಲೀಟ್ಲಿ ಫ್ರೀ ಆಫ್ ಸರ್ವಿಸ್ ಅದು. ಇವತ್ತು ನಾನೊಬ್ಬ ಆಂಬ್ಯುಲೆನ್ಸ್ ಡ್ರೈವರ್ನ ಮಾತಾಡಿಸಿದೆ, ಅವ್ರು ಹೇಳಿದ್ ಕೇಳ್ಬಿಟ್ಟು ನನಗೆ ನಿಜ ಶಾಕ್ ಆಯಿತು. ಸೊ ಫಸ್ಟ್ ಆಫ್ ಆಲ್ ನಿಮ್ಮ ಮುಂದೆ ಯಾವುದಾದ್ರೂ ಒಂದಿಷ್ಟು ಲೈಕ್ ಆಂಬ್ಯುಲೆನ್ಸಸ್ ಸೈರನ್ಸ್ ಏನಾದರೂ ಹೊಡಿತಾ ಇದ್ರೆ ಮುಂದೆ ಅಥವಾ ಹಿಂದೆ, ಸೊ ಫಸ್ಟು ಅದಕ್ಕೆ ಜಾಗ ಬಿಡಿ. ಪರವಾಗಿಲ್ಲ, ನಿಮ್ದು ಎಂಥ ಅರ್ಜೆಂಟ್ ಕೆಲಸ ಇದ್ರೂ ಓಕೆ. ಸೊ ನಿಮಗೆ ಆಫೀಸಿಗೆ ಲೇಟ್ ಆದರೂ ಓಕೆ, ಅಥವಾ ಏನೇ ಕೆಲಸ ಇರಲಿ ನಿಮ್ಮದು, ಸೊ ಫಸ್ಟ್ ಅವರಿಗೆ ಒಂದು ಸ್ವಲ್ಪ ಟೈಮ್ ಕೊಡಿ. ಸೊ ಆಂಬ್ಯುಲೆನ್ಸಿಗೆ ಯಾವಾಗಲೂ ಜಾಗ ಬಿಡೋಕ್ಕೆ ಕಲೀರಿ. ಸೊ ಅದರಿಂದ ಒಂದು ಜೀವ ಉಳಿಸ್ದಂಗೆ ಆಗುತ್ತೆ. ಆಂಬ್ಯುಲೆನ್ಸ್ ಒಳಗಡೆ ಯಾರಿದ್ದಾರೆ ಅಂತ ನಮಗೆ ಗೊತ್ತಿರಲ್ಲ. ಅದು ನಮ್ಮ ಮನೆಯವರಾಗಿರ್ಬೋದು, ಅಥವಾ ನಮ್ಮ ಫ್ರೆಂಡ್ ಮನೆಯವರಾಗಿರ್ಬೋದು, ಅಥವಾ ನಿಮ್ಮ ರಿಲೇಷನ್ ಮನೆಯವರೇ ಆಗಿರ್ಬೋದು. ಸೊ ಅದಕ್ಕೆ ಅಥವಾ ನೀವೇ ಆಗಿರ್ಬೋದು ಒಂದು ಸಮಯದಲ್ಲಿ. ಸೊ ಅದಕ್ಕೆ ಆದಷ್ಟು ನೀವು ಆಂಬ್ಯುಲೆನ್ಸಿಗೆ ದಾರಿ ಬಿಡೋದನ್ನ ಕಲೀರಿ. ಒಂದು ಇನ್ಸಿಡೆಂಟ್ ಏನಪ್ಪ ಅಂದರೆ, ಬೆಂಗಳೂರಲ್ಲಿ ತುಂಬ ಜನ ಯುವಕ ಯುವತಿಯರು ಬರೀ ಸೂಸೈಡ್ ಮಾಡ್ಕೋತಿದ್ದಾರೆ ಅಂತೆ. ಸೊ ಅದು ಯಾಕೆ? ಸೊ ಕ್ವಶನ್ ಮಾರ್ಕ್, ರೈಟ್? ಸೊ ನಾನು ಅದು ಅವ್ರಿಗೆ ಕೇಳಿದೆ. ಸೊ ಅವ್ರು ಏನು ಹೇಳಿದ್ದಾರೆ ನೋಡಿ ಇಲ್ಲಿ. ಓಕೆ, ಬೇಜಾರು ಅನಿಸ್ತದೆ ಸ್ವಲ್ಪ ಸಮಯದಲ್ಲಿ. ಟ್ರಾಫಿಕ್ ಪೇಷಂಟ್ ಕಂಡೀಷನ್ ಸೀರಿಯಸ್ ಇದ್ದಾಗ ಸ್ವಲ್ಪ ನಮಗೂ ಸ್ವಲ್ಪ ಬೇಜಾರಾಗ್ತದೆ. ಓಕೆ, ಅವ್ರ ಜೀವ ಉಳಿಸೋಕ್ಕೋಸ್ಕರ ಓಡಾಡ್ತಿರ್ತೀವಿ, ಅವ್ರು ಅರ್ಥ ಮಾಡ್ಕೊಳ್ಳಲ್ಲ. ಹೌದೌದು, ಮುಂದ್ಗಡೆ ಇರೋರು ಬೇರೆ ಗಾಡಿಗಳೆಲ್ಲ ಅಡ್ಡ ಬರ್ತಿರ್ತಾರೆ, ಬರ್ತಾ ಇರ್ತಾರೆ ಸಡನ್ಲಿ. ಓಕೆ. ಸೊ ಅಣ್ಣ, ಇವಾಗ ಈ ಗಾಡಿ ಆಂಬ್ಯುಲೆನ್ಸ್ ಅಂದರೆ 7 ಆಕ್ಸಿಡೆಂಟ್ ಫ್ರೀ ಅಂತ ಇದೆಯಾ ರೂಲ್? ಇದಕ್ಕೆ ರೂಲ್ ಅಂದರೆ 7 ಆಕ್ಸಿಡೆಂಟ್ ಮಾಡಿದ್ರು ಅಷ್ಟು ನಿಮಗೆ ಆ ಥರ ಏನಿಲ್ಲ ಸರ್. ಯಾಕಂದ್ರೆ ಆಕ್ಸಿಡೆಂಟ್ ಮಾಡಿದ್ರು ಕೂಡ ಯಾಕಂದರೆ ನಮ್ಮನ್ನೇ ಕೇಳ್ತಾರೆ. ಓ, ನಿಮ್ಮನ್ನೇ ಕೇಳ್ತಾರೆ. ಓಕೆ ಓಕೆ. ಸೊ ಅಂದರೆ ನಿಮಗೂ ಸೇಮ್ ರೂಲ್ಸ್? ನಾರ್ಮಲ್ ಸೇಮ್ ರೂಲ್ಸ್, ಎಲ್ಲರಿಗೂ ಸೇಮ್ ರೂಲ್ಸ್. ಆ ಥರ ಬರಲ್ಲ, ಯಾಕಂದ್ರೆ ಅದು ಒಂದು ಪ್ರಾಣ ಅಲ್ವಾ. ಓಕೆ ಓಕೆ. ಅಣ್ಣ, ನಿಮಗೆ ಎಷ್ಟು ಸ್ಯಾಲ್ರಿ ಕೊಡ್ತಾರೆ ಅವರು? ನಮಗೆ ಸ್ಯಾಲ್ರಿ ಮಂತ್ಲಿ ಬಂದ್ಬಿಟ್ಟು 20,000. 20,000. ಓಕೆ. ಊಟ ಅದೆಲ್ಲ? ಊಟದೆಲ್ಲ ನಮ್ಮದು. ನಿಮ್ದೇನಾ? ಓಕೆ. ಸೊ ಅಂದರೆ ಹಗಲು ರಾತ್ರಿ ಯಾವಾಗ ಬೇಕಾದಾಗ ಹೋಗ್ಬೇಕಲ್ಲ? 7 ಇಲ್ಲೇ ಇರ್ತೀವಿ ಎಲ್ಲ 24 ಗಂಟೆನೂ ಇಲ್ಲೇ ಇರ್ತೀರಾ? ಯಾವಾಗ ಬರ್ತದೆ ಅಂತ ಹೇಳೋಕ್ಕಾಗಲ್ಲ. ಕೇಸ್ಗಳು ಸೊ ಎದ್ಬಿಟ್ಟು ಹೋಗ್ಲೇಬೇಕು, ಅಟೆಂಡ್ ಮಾಡಲೇಬೇಕು ಕೇಸಸ್. ಓಕೆ. ಅಂದರೆ ಒಂದು ಒಳ್ಳೆ ಕೆಲಸದಲ್ಲಿ ಇದ್ದೀರಣ್ಣ ನೀವು. ಜೀವ ಉಳಿಸೋ ಕೆಲಸ ಇದು. ಸೊ ಪ್ರೌಡಾಗಿ ಹೇಳ್ಕೊಬೇಕು ನೀವು. ಒಂದು ಒಬ್ಬರನ್ನ ಉಳಿಸಿದ್ರೆ ಒಂದು ಮನೆನೇ ಉಳಿಸ್ದಂಗೆ ನೀವು. ಸೊ ಆ ಥರ ಕೆಲಸ ಮಾಡ್ತಿದ್ದೀರಾ ನೀವು. ಓಕೆ. ಅಂದರೆ ಇದು ಫುಲ್ ಎಷ್ಟು ಬರುತ್ತಣ್ಣ ಒಂದು ದಿನಕ್ಕೆ ಕೇಸ್ ನಿಮಗೆ? ಒಂದು ದಿನಕ್ಕೆ ಅಂದರೆ ಮ್ಯಾಕ್ಸಿಮಮ್ 3 to 4 ಬರ್ಬೋದು. 3 ರಿಂದ 4 ಬರುತ್ತೆ. ಓಕೆ. ಅದು ಯಾವಾಗ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ಯಾವಾಗಲಾರು ಫೋನ್ ಮಾಡಿ. ಅಣ್ಣ, ನಿಮ್ಮದು ಕೆರಿಯರಿಗೆ ಹೈ ಸೀರಿಯಸ್ ಕೇಸ್ ಯಾವ್ದು ನೋಡಿದ್ದೀರಾ? ಹೈ ಸೀರಿಯಸ್ ಕೇಸ್ ಅಂದರೆ ವೆಂಟಿಲೇಟರ್ ಬೇಬಿ ಕೇಸಸ್. ಏನಾಯ್ತು ಅಣ್ಣ ಅದು? ಬೇಬಿ ಕೇಸಸ್ ಬ್ರೀತಿಂಗ್ ಪ್ರಾಬ್ಲಮ್ ಇದ್ದಾಗ ಅದು ಇಲ್ಲಿಂದ ಹಾಸನಿಗೆ ಶಿಫ್ಟ್ ಮಾಡೋದಿದ್ವಿ. ಓಕೆ ಓಕೆ ಓಕೆ. ಅಣ್ಣ, ಇದು ಒಳಗಡೆ ಡಾಕ್ಟರ್ಸ್ ಇರ್ತಾರೆ? ನೀವು ಸ್ಟಾಫ್ ನರ್ಸ್ ಇರ್ತಾರೆ. ಸ್ಟಾಫ್ ನರ್ಸ್ ಬರ್ತಾರೆ. ಅವರು ಆಫೀಸ್ ಇದೆ, ಅಲ್ಲಿಂದ ನಮ್ಮ ಹೇಳಿದ್ರೆ ಅವರು ಸ್ಟಾಫ್ ನರ್ಸ್ನ ಕರ್ಕೊಂಡು ಮಾಡ್ತಾರೆ. ಸೀರಿಯಸ್ ಇದ್ರೆ ಯಾಕಂದ್ರೆ ಹಾಸ್ಪಿಟ್ಲಿಂದ ಬರ್ತಾರಲ್ವಾ, ಹಾಸ್ಪಿಟ್ಲ್ ಸ್ಟಾಫ್ ನರ್ಸ್ ಕೂಡ ಬರ್ತಾರೆ ಜೊತೆಲಿ. ಓಕೆ. ಅಣ್ಣ, ನಿಮಗೆ ಗೊತ್ತಿರೋ ಪ್ರಕಾರ ಇದು ಜನರಲ್ ಹಾಸ್ಪಿಟಲ್, ಇದು ಗೌರ್ಮೆಂಟ್ ಹಾಸ್ಪಿಟಲ್? ಗೌರ್ಮೆಂಟ್ ಹಾಸ್ಪಿಟಲ್ ಸರ್. ಓಕೆ. ಇದರಲ್ಲಿ ಏನಾದರೂ ಸ್ಕ್ಯಾಮ್ಸ್ ಏನಾದರೂ ನಡೀತಿದೆಯಾ? ಈ ಥರ ಸ್ಕ್ಯಾಮ್ಸ್ ಎಲ್ಲ ನಾವು ನೋಡಿಲ್ಲ, ಗೊತ್ತಿಲ್ಲ ನಿಮಗೆ. ಓಕೆ ಓಕೆ. ಆ ಥರ ಎಲ್ಲ ನಡೆಯಲ್ಲ. ಹಾಸ್ಪಿಟಲ್ ಚೆನ್ನಾಗಿದೆ ಹಾಸ್ಪಿಟಲ್. ಎಲ್ಲ ಚೆನ್ನಾಗಿ ನೋಡ್ತಾರೆ? ಎಲ್ಲ ಚೆನ್ನಾಗಿ ನೋಡ್ತಾರೆ. ಡಾಕ್ಟರ್ಸು, ಟೆಕ್ನಿಷಿಯನ್ ಆಗಿರ್ಬೋದು, ಡಾಕ್ಟರ್ಸ್ ಆಗಿರ್ಬೋದು ಎಲ್ಲ. ಯಾವುದಾದ್ರೂ ಏನಾದರೂ ಕಂಪ್ಲೇಂಟ್ ಇದೆಯಾ ಅಂತ? ಹಾಸ್ಪಿಟಲ್ ಬಗ್ಗೆ ಯಾವುದು ಕಂಪ್ಲೇಂಟ್ ಇಲ್ವಾ? ಓಕೆ. ಎಲ್ಲ ಗುಡ್ ಸರ್ವಿಸ್ ಹಾಸ್ಪಿಟಲ್ ಇದೆ. ಓಕೆ ಓಕೆ ಅಣ್ಣ, ಥ್ಯಾಂಕ್ ಯು. ತುಂಬ ಚೆನ್ನಾಗಿ ಶೇರ್ ಮಾಡಿದ್ದೀರಾ. ಮತ್ತು ನಿಮ್ಮ ಆಸೆ ಏನಣ್ಣ? ನನ್ನ ಆಸೆ ಇರೋದೇ ಒಂದು, ಜನಗಳ ಜೀವ ಉಳಿಸ್ಬೇಕು ಅಷ್ಟೇ. ಒಳ್ಳೇದಣ್ಣ, ತುಂಬ ಒಳ್ಳೇದು. ಜೀವ ಉಳಿಸೋಕ್ಕೋಸ್ಕರ ಹೋರಾಡ್ತಾ ಇದ್ದೀವಿ. ಓಕೆ. ನಿಮ್ದು ಯಾವ ಊರು ಅಂದರೆ ಅಣ್ಣ? ನಂಜನಗೂಡು, ಮೈಸೂರು. ಓಕೆ ಅಣ್ಣ, ಇವಾಗ ನಿಮ್ಮ ಲೈಫಾಗೆ ನೀವು ಸಾಲ ಏನಾದರೂ ಮಾಡಿದ್ದೀರಾ? ಸಾಲ ಅಂತ ಮಾಡಿಲ್ಲ, ಸ್ವಲ್ಪ ಇದೆ. ಎಷ್ಟಿದೆ ಅಣ್ಣ ನಿಮ್ಮದು ಊರಲ್ಲಿ? 3 to 4 lakhs. 3 ರಿಂದ 4 ಲಕ್ಷ ಸಾಲ ಇದೆ ನಿಮ್ಮದು. ಇನ್ನು ಎಷ್ಟು ವರ್ಷ ಬೇಕಣ್ಣ ಅದೆಲ್ಲ ಕ್ಲಿಯರ್ ಮಾಡೋಕ್ಕೆ? ದುಡಿಬೇಕಲ್ವಾ, ದುಡಿಲೇಬೇಕು. 20,000 ಸಾಕಾಗುತ್ತೆ ಅಣ್ಣ ನಿಮಗೆ ಇರೋಕ್ಕೆ? ಏನು ಮಾಡೋಕ್ಕಾಗಲ್ಲ, ದುಡಿಲೇಬೇಕು. ಓಕೆ. ಅದು ಬಿಟ್ಟರೆ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಎಷ್ಟಿದೆ ಬ್ರೋ ಇವಾಗ ಕರೆಂಟ್? ಬ್ಯಾಂಕ್ ಬ್ಯಾಲೆನ್ಸು ನೋಡ್ಬೇಕು ಸರ್, ಚೆಕ್ ಮಾಡ್ಬೋದಾ? ಜಾಸ್ತಿ ಇರುತ್ತಾ ಕಡಿಮೆ ಇರುತ್ತಾ? ಹೇಳೋಕ್ಕಾಗಲ್ಲ ಸರ್, ನೋಡ್ತೀನಿ. ಹೌದಾ? ಓಕೆ, ನೋಡಿ ಒಂದು ನಿಮಿಷ. ನೀವು ಗೂಗಲ್ ಪೇ ಯೂಸ್ ಮಾಡ್ತೀರಾ? ಹೌದು ಸರ್. ಓಕೆ. ಯಾಕೆ ಅದನ್ನೇ ಯೂಸ್ ಮಾಡ್ತೀರಾ ಬ್ರೋ? ಒಂದು ಕ್ವಶನ್ ನಿಮಗೆ. ಯಾಕಂದರೆ ಫಾಸ್ಟಾಗಿ ವರ್ಕ್ ಆಗುತ್ತೆ. ಅದು ಫಾಸ್ಟಾಗಿ ವರ್ಕ್ ಆಗುತ್ತಾ ಫೋನ್ಪೇಗಿಂತ? ಓಕೆ. ಅಣ್ಣ, ನಿಮ್ಮ ಜೀವನದಾಗ ನೀವು ಅತಿ ಹೆಚ್ಚು ದುಡ್ಡು ಯಾವಾಗ ನೋಡಿದ್ದೀರಾ? ಎಷ್ಟು ನೋಡಿದ್ದೀರಾ? ಅಣ್ಣ, ಬರೀ 48 ರೂಪಾಯಿ ಇದೆ ನಿಮ್ಮ ಅಕೌಂಟಲ್ಲಿ ಇವಾಗ.
ಅಣ್ಣ ಹೆಂಗಣ್ಣ ಮತ್ತೆ ಜೀವನ ನಿಮ್ಮದು 48 ರೂಪಾಯಿ ಇದೆ ಬೆಂಗಳೂರಲ್ಲಿ, ಹೆಂಗ್ ಜೀವನ ನಿಮ್ಮದು ಅಂತ? ಮಾಡ್ಬೇಕಲ್ಲ ಸರ್, ಏನೋ ಮಾಡಲೇಬೇಕು. ಮಾಡಲೇಬೇಕು. ಸ್ಯಾಲ್ರಿ ಬಂದಿಲ್ವಾ? ಯಾವಾಗ ಕೊಡ್ತಾರೆ? ಸ್ಯಾಲ್ರಿ ಇನ್ನೂ 10ಗೆ ಬರೋದು. ಓಕೆ 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 ಅಣ್ಣ, ಮತ್ತೆ ಹೆವಿ ಕಷ್ಟ ಅಣ್ಣ, 48 ರೂಪಾಯಿ ಇದೆ. ಓಕೆ. ಸೊ ಟಿಫಿನು ಅದೆಲ್ಲ ಹೆಂಗೆ ಮಾಡ್ತೀರಾ ಮತ್ತೆ? ಟಿಫನ್ ಎಲ್ಲ ಮಾಮೂಲಿ ಹೊರಗಡೆ ಹೊರಗಡೆ. ತಿನ್ಕೊಂಡು. ಓಕೆ. ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.